ಯುಎಸ್ಎ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪಾಕಿಸ್ತಾನಕ್ಕೆ 19% ತೆರಿಗೆ ಹಾಕಿದರೆ ಭಾರತಕ್ಕೆ 50% ತೆರಿಗೆ ಹಾಕಿದ್ದಾರೆ. ಇದು ಟ್ರಂಪ್ ಮೋದಿ ಸ್ನೇಹದ ಫಲ ಎಂದರು ರಘುರಾಮ್ ರಾಜನ್. ಭಾರತೀಯ ರಿಸರ್ವ್ ಬ್ಯಾಂಕಿನ ಹಿಂದಿನ ಗವರ್ನರ್ ರಘುರಾಮ್ ರಾಜನ್ ಅವರು ಪ್ರಧಾನಿ ಮೋದಿ ಮತ್ತು ಯುಎಸ್ಎ ಅಧ್ಯಕ್ಷ ಟ್ರಂಪ್ ಅವರ ಸ್ನೇಹದ ಫಲ ಇಷ್ಟೇ ಏನು ಎಂದು ಪ್ರಶ್ನಿಸಿದ್ದಾರೆ. ಟ್ರಂಪ್ ಅವರು ಪಾಕಿಸ್ತಾನಕ್ಕೆ 19% ಹಾಗೂ ಭಾರತಕ್ಕೆ 50% ತೆರಿಗೆ ಹಾಕಿ ಸ್ನೇಹವೇ ಬೇರೆ, ವ್ಯಾಪಾರವೇ ಬೇರೆ ಎಂದಿದ್ದಾರೆ. ಟ್ರಂಪ್ ಪ್ರಕಾರ ಭಾರತದ ಆಳುವವರು ವ್ಯಾಪಾರ ಮತ್ತು ತೆರಿಗೆ ವಸೂಲಿಯಲ್ಲಿ ಭಾರಿ ಕುಳ. ಇದನ್ನು ಮಾಜಿ ಆರ್ಬಿಐ ಗವರ್ನರ್ ನೆನಪಿಸಿದ್ರು. ಚಿಕಾಗೋದ ಗ್ಲೋಬಲ್ ಅಫೇರ್ಸ್ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿದ್ದ ರಘುರಾಮ್ ರಾಜನ್ ಅವರು ಈ ವಿಷಯವನ್ನು ತಿಳಿಸಿದರು. ಕಳೆದೆರಡು ಶತಮಾನಗಳಿಂದ ಭಾರತವು ಯುಎಸ್ಎ ಜೊತೆಗೆ ಮಿತ್ರತ್ವ ಹೊಂದಿತ್ತು. ಈಗ ಅವೆಲ್ಲ ಲೊಳಲೊಟ್ಟೆಯಾಗಿದೆ. ಈಗ ಕೆಟ್ಟಿರುವ ಸ್ನೇಹದಿಂದ ತೊಂದರೆಗೆ ಸಿಕ್ಕಿರುವವರು ಭಾರತದ ಸಾಮಾನ್ಯ ಪ್ರಜೆಗಳು. ಯುಎಸ್ಎಯನ್ನ ನಂಬುವುದು ಕಷ್ಟ. 1971ರಲ್ಲಿ ಅಧ್ಯಕ್ಷ ನಿಕ್ಸನ್, ವಿದೇಶಾಂಗ ಸಚಿವ ಕಿಸಿಂಜರ್ ಅವರುಗಳು ಪಾಕಿಸ್ತಾನದ ಪರ ಭಾರತದ ವಿರುದ್ಧ ಬಂಗಾಳ ಕೊಲ್ಲಿಯವರೆಗೆ ಯುದ್ಧ ನೌಕೆ ಕಳುಹಿಸಿದ್ರು. ಇಂತಹ ಸಾಕಷ್ಟು ವಿಷಯವಿದ್ರೂ ಮೋದಿಯವರು ಟ್ರಂಪ್ ಅವರನ್ನ ಅತಿಯಾಗಿ ಹಚ್ಚಿಕೊಂಡು ಈಗ ರಷ್ಯಾ ಕಚ್ಚಾ ತೈಲ ವಿಷಯದಲ್ಲೂ ಏಟು ತಿನ್ನುತ್ತಿದ್ದಾರೆ ಎಂದು ರಘುರಾಮ್ ರಾಜನ್ ಹೇಳಿದರು. From timeless wonders to cutting-edge designs, visionaries bring ideas to life. At NIA, we nurture the architects of tomorrow. From day one, we get hands-on experience with cutting-edge tools like 3D printing and laser cutting. The digitally advanced labs and softwares give us an edge in design and visualization. Every semester, we travel to explore live projects. Seeing architecture up close in different cities makes learning truly immersive. With personalized mentorship and hands-on training, we are constantly challenged to innovate and grow. Your dream deserves the best foundation. At NIA, we don't just teach architecture, we shape visionaries.